ಬಾಬಣ್ಣ ಲಕ್ಷ್ಮಣ್ಣ ಬರಪ್ಪ ತುಣಕಪ್ಪ ಇವತ್ತು ನಿಮ್ ದಣಿಯರು ಬಹಳ ವ್ಯವಸ್ಥೆ ಮಾಡಿದ್ರಪ್ಪ ಎಲ್ಲರೂ ಜಗ್ಗ ಕುಡಿದಕ್ಕೆ ನೋಡು ಆಗಾಯ್ತು ಆಯ್ತು ಅಂತ ನೋಡಿನಿ ಮನೆಗೂ ಅವಿಶ್ವಾಸ ದ್ರೋಹಿ ಅಂಕಪ್ಪ ನಾಯಕನ ಗುಂಡಿಗೆ ಆಹುತಿ ಆದ್ಯ ಮಾವ ಆಹುತಿ ಆದ್ಯ ನಮ್ಮವರಿಂದಲೇ ನನಗೆ ಮೋಸ ಆಗ್ತೈತಿ ಅಂತ ಅರ್ವಾವಿ ಆಚಾರ್ಯ ಹೇಳಿದ ಮಾತು ಸುಳ್ಳಾಗಲಿಲ್ಲ ಮಾವ ಇವತ್ತು ಊರಿಗೆ ಹೋಗುಳತ್ತಿ ಪರಿಪರಿಯಾಗಿ ಹೇಳಿದಲ್ಲೋ ಮಾವ ಆದ್ರೂ ಇವತ್ತು ಊಟ ಮಾಡೇ ಹೋಗೋಣಂತ ನಾವ ನಿನ್ ಒತ್ತಾಯ ಇಲ್ಲ ಕರ್ಕೊಂಡ್ ಬಂದು ನಾವ ನಿನ್ ಸಹಾಯ ಮಾಡ್ದಂಗ ಆಗ್ತಲ್ಲ ಮಾವ ವೆಂಕಪ್ಪ ನಾಯಕ ಊಟದಾಗ ವಿಷ ಬೆರೆಸ್ತಾನಂತ ಗೊತ್ತಾಗಿದ್ರ ಅವನು ಹಾಸ್ಯ ಮೋಸಗಾರದ ತಿಂದು ಬಿಟ್ಟಿದ್ದೀನಿ ಮೋಸದಿಂದ ಕೊಂಡು ಹಾರಿಸಿದ ಪಾಪಿ ಇಲ್ಲ ಎಲ್ಲರೂ ಹರಿಕೊಂಡು ಕುಂತಿರಬೇಕು ಅವನಿಂದ ಹುಡುಕೊಂಡು ಬಂದು ಅವನಿಂದ ಕರೆದು ಎತ್ತ ಕುಡಿಸ್ತೀಯ ಮಾವ ಇಲ್ಲಿಂದ ಪಾರಾಗಿ ಹೋಗಿಬಿಟ್ರು ಅವನೊಬ್ಬನೇ ಅಲ್ಲ ಗುಂಡು ಹಾರ್ಸಕ್ ಕಾರಣ ಅವನ ಹಿಂದೆ ಸಾಕಷ್ಟು ತಂಡಿದ್ದಂಗೈತಿ ಆದಷ್ಟು ಬೇಗ ಹೊರಟೋಗ್ಬಿಟ್ರು ಏನ್ ಮಾವ ನಿನ್ನ ಈ ಪರಿಸ್ಥಿತಿಯಲ್ಲಿ ಪರದೇಶಿ ಅಂತ ಬಿಟ್ಟು ನಮಗ್ ಜೀವಗಳ ರಂಗ್ ಓಡಿ ಹೋಗಂತ ಹೇಳಕ್ ಹೋಗಿದ್ರ ಅವನ ಹಾಡಾಗೈತ್ರ ಅತ್ತವನ ಹಣಿ ಇಟ್ಟೆ ಅಂದ್ಮೇಲೆ ನಾನು ನಿಲ್ಲೋದಿಲ್ಲ ಮಾವ ನಿಲ್ಲೋದಿಲ್ಲ ಆದ್ರೆ ಈಗ ಹೇಗಾದ್ರೂ ಮಾಡಿ ತಪ್ಪಿಸಿಕೊಂಡು ಹೊತ್ತು ಸೋದಿಸಿ ವಿಶ್ವಾಸಘಾತಕರ ವಂಶ ನಾಶ ಮಾಡದೆ ಬಿಡೋದಿಲ್ಲ ಮಾವ ಬಿಡೋದಿಲ್ಲ ನಾನೇನ್ ಪಾಪ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ವಿಧಿಸಿತ್ತು ನನ್ನ ತೈವಾನ ನನಗೊಂಡು ಈ ದೇಶ ಹತ್ರ ಹೋಗಿ ತರ ಹಿಡ್ಕೊಂಡು ನೀರು ಕುಡ್ಸಕ ನಾಚಿಗೆ ಬರಲ್ಲ ನಿನಗ ಅಂದ್ರೆ ಮೋಸದಿಂದ ಗುಂಡು ಹಾಕಿದವನು ನೀನೇನು? ಹಾ ನಾನೇ ಕೇಳಿಗೆ ಗುಂಡು ಹಾಕಿದವ ಬೆಂಕಿ ಹಾಕ. ಸರ್ಕಾರದವ್ರು ಕೂಡ 50,000 ರೂಪಾಯಿ ಕಾಸೆ ಮಾಡಿ ಹಾಲು ಉಳಿಸಿದ ನನ್ನ ಅಣ್ಣನಿಗೆ ಹಾಲ ಕೊಟ್ಟ ನೀನು ನನ್ನ ಗಂಡನ
ವಿಶ್ವಾಸಘಾತಕ ಮೋಸಗಾರ. ಅಣ್ಣ, ಸೋಮನಾಯ್ಕ ನನಗ ದೇಶದ್ರೋಹಿ ದರೋಡೆಕೋರ ಅಂತಂದ್ಯ. ಗುಂಡು ಬಿದ್ದಾರ ಗಾಯ ಆಗಿದ್ರು ನಿನ್ನ ಗಂಟು ಜಾರ ರಕ್ತ ಕುಡಿದು ಬಿಡ್ತಿದ್ದಾರೆ. ಆದ್ರೆ ನನ್ನ ತಂಗಿ ಬಂಗಾರನು ಕುಂಕುಮ ಅಳಬಾಳಕಬಾರದು ಅಂತ ಬಿಟ್ಟಿದೆ. ಹೇ ಸೋಮನಾಯ್ಕ, ಸ್ವಾತಂತ್ರ್ಯಕ್ಕಾಗಿ ದುಷ್ಟರ ವಿರುದ್ಧ ಹೋರಾಡಿದ ನಾನು ದೇಶದ್ರೋಹಿಯೋ ಅಥವಾ ವಿಶ್ವಾಸದಾಗ ವಿಷ ಬೆರೆಸಿ ಗುಂಡು ಹಾರಿಸಿದ ನೀನು ದೇಶದ್ರೋಹಿ ಅನ್ನೋದಲ್ಲ. ಕನ್ನಡದ ಇತಿಹಾಸದಾಗ ಸುವರ್ಣಾಕ್ಷರಗಳಿಂದ ಬರೆದಿಡ್ತಾರೆ ಅನ್ನದ್ರೋಹಿ. ಲಕ್ಷ್ಮ, ನಾನು ಅನ್ನದ್ರೋಹಿ ಅಲ್ಲ. 50,000 ರೂಪಾಯಿ ಆಸೆಗೆ ಬಿದ್ದು ನಿನಗೆ ಮೋಸ ಮಾಡಿಕೊಂಡು ಹಾರಿಸಿದ ವಿಶ್ವಾಸ ದ್ರೋಹಿಯೂ ಅಲ್ಲ. ಆದರೆ ನನ್ನ ದನಿ ವೆಂಕಟಪ್ಪ ನಾಯಕ ಬ್ರಿಟಿಷ್ ಸರ್ಕಾರದ ಚಿತ್ರಹಿಂಸೆಯಿಂದ ತಪ್ಪಿಸುವುದರ ಸಲುವಾಗಿ ನಿನಗೆ ಗುಂಡು ಹಾರಿಸಿ ಸ್ವಾಮಿ ಭಕ್ತ ಅನಿಸಿಕೊಂಡಿನಿ. ನನ್ನ ತಂಗಿ ನೆನಕೊಂಡು ಹಾರಿಸಿ ಮತ್ತಾಗ ಸುಮ್ಮನೆ ನಿಂತಿದ್ದೇನೆ. ಇನ್ನೂ ಒಂದು ಕೊಂಡ ಹಾರಿಸಿ ನನ್ನ ಕೊಂದು ಬಿಡಲೇ. ಬರ್ರಿ ಸಾಹೇಬ್ರ, ನಿಮ್ಮ ಭವಿಷ್ಯತ್ತಿಗೆ ಮುಳ್ಳಾಗಿರುವ ಲಕ್ಷ್ಮಣ ಸತ್ವಾದ ನೋಡ್ರಿ. ಕಡಿಗೂ ಲಕ್ಷ್ಮಣ ಕೊಂದ ಬಿಟ್ಟ ಸ್ವಾಮ್ಯ, ಕೊಂದ ಬಿಟ್ಟ. ಈ ತೆಗ್ಗಿ ಅಂಕಪ್ಪ ನಾಯಕ ವಿಶ್ವಾಸ ದ್ರೋಹಿ ಅಂತ ಇತಿಹಾಸ ಪುಟದಾಗ ಬರೆದಿಡುವ ಮಾಡಿದ ಸ್ವಾಮ್ಯ. ತಣೇರ, ಸ್ವಾಮಿ ನಿಷ್ಠನಾದ ನನಗೆ ಅದು ಅನಿವಾರ್ಯವಾಗಿತ್ತು. ನಮ್ಮನ್ನ ನಂಬಿದ ಲಕ್ಷ್ಮಿಯಾಗ ಮೋಸ ಮಾಡಿ ಜೊತೆಲ್ಲ ನಿಂತು ಬಂಗಾರನೂ ಸಾಯ್ಬಿಟ್ಟು ಬಿಟ್ಟದ್ರಿ. ಅಯ್ಯೋ ನಿರ್ಭಾಗ್ಯ, ನಿನ್ನ ಸ್ವಾಮಿಯ ಭಕ್ತಿಯ ಹುಚ್ಚು ಹೊಳೆಯಲ್ಲಿ ನಿನ್ನ ಹೆಂಡತಿಯನ್ನು ಕೊಂದು ನನ್ನ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ಇಟ್ಟ ಸ್ವಾಮ್ಯ. ದುಃಖ ಪಡಬೇಡಿ ವೆಂಕಪ್ಪ ನಾಯಕರೇ, ನಿಮಗಿಂತಲೂ ನಮಗೆ ತುಂಬಾ ದುಃಖವಾಗಿದೆ. ಇಂಥ ವೀರ ಪುರುಷ ಒಬ್ಬನೇ ಸಾಕು ಈ ಭಾರತ ದೇಶವನ್ನು ಸ್ವತಂತ್ರಗೊಳಿಸಲು. ಮಿಸ್ಟರ್ ಶೋಭಾನಾಯಕ, ನೀವು ಇವನಿಗೆ ಗುಂಡು ಹಾರಿಸಿ ಕೊಲ್ಲಬಾರದಿತ್ತು. ಇವನ ಕಾಲಿಗೆ ಗುಂಡು ಹಾರಿಸಿ ನಮಗೆ ಇವನನ್ನು ಹಿಡಿದು ಕೊಟ್ಟಿದ್ದರೆ ಇವನನ್ನು ನಮ್ಮ ದೇಶಕ್ಕೆ ಒಯ್ದು ರಾಜನನ್ನು ಮಾಡುತ್ತಿದ್ದೆ. ಬಟ್ ನಾವು ನೀವು ಎಲ್ಲರೂ ದೊಡ್ಡೈವಿಗಳು. ದೇವರು ಇವನ ಆತ್ಮಕ್ಕೆ ಶಾಂತಿ ಕೋರಲಿ ಎಂದು ನಾವೆಲ್ಲರೂ ದೇವರಲ್ಲಿ ಪ್ರಾರ್ಥಿಸೋಣ. मार पाही मामहि मोदारा जय जय गुरुवर जय जय गुरुवर जय जय गुरु